ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆರಾಮಾಗಿದ್ದೀರಾ ನೀವೆಲ್ಲ? ಸೊ ನಾನು ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಅಂದರೆ ತಮಿಳಲ್ಲಿ ನೀವು ನೋಡಿರ್ತೀರಾ. ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಿದೆ, ಎಂತಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಯಾವುದಕ್ಕೋಸ್ಕರ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿ ಅದ್ರದ್ದು ತಮ್ಮನೇಲಿ ನೀವು ನೋಡಿರ್ತೀರಾ ಆಲ್ರೆಡಿ. ಸೊ ಅದಕ್ಕೆ ಇವಾಗ ಅದ್ರ ಬಗ್ಗೆ ಮಾತಾಡುವ ಅಂತ ಬಂದೆ. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವರ್ಷನೇ ಆಯಿತು, ಬಟ್ ಡಿಸ್ಟರ್ಬ್ ಆಗ್ತಾಯಿಲ್ಲ ಅಂತ ಅನ್ಕೋತೀನಿ. ಗಾಳಿ ಬರ್ತಾ ಇದೆ ತುಂಬ, ಅದಕ್ಕೆ ಮೇಲೆ ಟೆರೆಸ್ ಮೇಲೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಾಗಿ ಗಾಳಿ ನೋಡಿ ತುಂಬ ಬರ್ತಾ ಇದೆ. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬ ಟೈಮೇ ಆಯಿತು, ಬಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಫ್ರೆಂಡೇ ಹೇಳಿದರು, ಸೊ ಮನೇಲೇ ಇರ್ತೀಯಲ್ಲ, ಯಾವುದಾದ್ರೂ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡು, ಏನಾದರೂ ಮಾಡು. ಸೊ ತುಂಬ ಫ್ರೆಂಡ್ಸ್ ಎಲ್ಲ ತುಂಬ ಜನ ಮಾಡ್ತಾಯಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿದರು ಒಂದು ಟೈಮಲ್ಲಿ. ಸೊ ನಾನು ಅವಾಗ ಮಾತು ಕೇಳಲಿಲ್ಲ. ಸೊ ಕೇಳಿಲ್ಲ ಅಂದರೆ ನನಗೆ ಅವಾಗ ಇಂಟ್ರೆಸ್ಟ್ ಇಲ್ಲ ಮತ್ತು ಬೇರೆ ಜನ ಎಲ್ಲ ಯೂಟ್ಯೂಬ್ ಮಾಡ್ತಾರಲ್ಲ ಅದನ್ನೆಲ್ಲ ನೋಡಿ ನಾನು ಅಂದರೆ ಸಬ್ಸ್ಕ್ರೈಬ್ ಆಗಿದ್ದೆ ಅವ್ರದ್ದು. ಸೊ ಅವ್ರದ್ದು ಏನಾದರೂ ಫೇಸ್ಗೆ ಆ ಥರ ಏನಾದರೂ ಬಂದರೆ ನಾನು ಅದನ್ನ ನೋಟಿಫಿಕೇಷನ್ ಬಂತು ಅಂತ ಹೇಳಿದ್ರೆ ನನಗೆ ಅದು ಪಟ್ಟಂತ ಬೇಗ ಓಪನ್ ಮಾಡಿ ನೋಡುವಂಥ ಆ ಥರ ಒಂದು ಕ್ಯೂರಿಯಾಸಿಟಿ ಇರ್ತಾಯಿತ್ತು. ಬಟ್ ನಾನು ಯೂಟ್ಯೂಬ್ ಮಾಡಬೇಕು ಅಂತ ನನಗೆ ಅದ್ರ ಬಗ್ಗೆ ಒಂದು ಐಡಿಯಾನೂ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ಬಟ್ ಇವಾಗ ನನಗೆ ಅದು ಯೋಚನೆ ಆಗ್ತಾಯಿದೆ. ಸೊ ನಿಮಗೆ ಬ್ಯೂಟಿ ಬಗ್ಗೆ ಗೊತ್ತಿದೆ, ಮತ್ತು ಬ್ಯೂಟಿಯಲ್ಲಿ ತುಂಬ ಕಾನ್ಷಿಯಸ್ ನನಗೆ, ಏಕೆಂದರೆ ಅದು ಇವಾಗಿಂದಲ್ಲ, ಮುಂಚೆಯಿಂದನೇ ನನಗೆ ಫೇಸ್ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ಆ ಥರ ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ನನಗೆ ತುಂಬ ಜನ ಕೇಳ್ತಾರೆ, ಬ್ಯೂಟಿಷನ್ನ ನೀವು ಪಾರ್ಲರ್ ಏನಾದರೂ ಇಟ್ಕೊಂಡಿದ್ದೀರಾ, ಸ್ಪಾ ಏನಾದರೂ ಇಟ್ಕೊಂಡಿದ್ದೀರಾ, ಆ ಥರ ಎಲ್ಲ ತುಂಬ ಜನ ಕೇಳ್ತಾರೆ. ಇಲ್ಲ, ನಾನು ಯಾವುದೂ ಇಟ್ಕೊಂಡಿಲ್ಲ. ಸೊ ನನಗೆ ಓನಾಗಿ ಅದು ಬಂದಿರೋದು ಬ್ಯೂಟಿ ಕಾನ್ಷಿಯಸ್ಸಲ್ಲಿ. ಮತ್ತು ಸಾಂಗ್ ಆಡೋದು ಈ ಥರ ಎಲ್ಲ. ಸಾಂಗು ನಾನು ಚೆನ್ನಾಗಿ ಆಡ್ತೀನಿ, ಬಟ್ ಇತ್ತೀಚೆಗೆ ವಾಯ್ಸ್ ಇರೋದಕ್ಕೆ ನಾನು ಸಾಂಗ್ ಆಡೋಲ್ಲ. ಸೊ ಹಾಗೆ ಯೋಚನೆ ಮಾಡ್ಕೊಂಡು ನನಗೆ ಇದ್ದೆ. ಒಂದು 3 ಇಯರ್ಸ್ ಹಂಗೆ ಕಳೆದೋಯ್ತು ನಂದು. ಅಂದರೆ ಯೂಟ್ಯೂಬ್ ಹೇಳ್ತಾ ಇದ್ರಲ್ಲ, ಅದೇ ಯೋಚನೆ ಮಾಡಿಕೊಂಡು, ಮತ್ತು ನಂದು ಫ್ಯಾಮಿಲಿ ಬಗ್ಗೆ ಅದೆಲ್ಲ ಯೋಚನೆ ಮಾಡ್ಕೊಂಡು ನನಗೆ 3 ಇಯರ್ಸ್ ಹಂಗೆ ಹೋಗೋಯ್ತು. ನಂದು ಹೇಗೆ ಹೋಯ್ತು ಅಂತಲೇ ನನಗೆ ಗೊತ್ತಿಲ್ಲ. ಮತ್ತು ನಾನು 3 ಇಯರ್ಸ್ ಆಗಿ ಅವ್ರು ಹೇಳಿ ಇವಾಗ ಆಲ್ಮೋಸ್ಟ್ 10 ಇಯರ್ಸ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. 10 ಇಯರ್ಸ್ ಇಲ್ಲ 8 ಇಯರ್ಸ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿ ನನಗೆ. ಸೊ ಅದಾದಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡುವ, ಎಲ್ಲರೂ ಮಾಡ್ತಾಯಿದ್ದಾರಲ್ಲ ಯೂಟ್ಯೂಬಿಂದ ಏನೋ ಅರ್ನ್ ಮಾಡ್ಬೋದಂತೆ. ಸೊ ಆ ಥರ ಮಾಡ್ಬೋದಂತೆ, ಈ ಥರ ಮಾಡ್ಬೋದಂತೆ, ತುಂಬ ಜನ ಯೂಟ್ಯೂಬ್ ಮಾಡಿ ತುಂಬ ಮುಂದೆ ಇದ್ದಾರೆ, ನಾವು ಯಾಕೆ ಮಾಡಬಾರ್ದು ಅಂತ ಈ ಥರ ಯೋಚನೆ ಮಾಡ್ಕೊಂಡಿದ್ದೆ. ಮತ್ತು ಲಾಸ್ಟಿಗೆ ಒಂದಿನ ಕ್ರಿಯೇಟ್ ಮಾಡಿದೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆದಮೇಲೆ ಅದು ಒಂದು ವಾರ ಒಂದು ವೀಕ್ ಕಳೆದಾದ್ಮೇಲೆ ಒಂದು ಪೋಸ್ಟ್ ಹಾಕಿದೆ. ಯಾವುದಂದರೆ ಮಲ್ಲೇಶ್ವರಂಗೆ ಹೋಗೋದು. ಸೊ ಮಲ್ಲೇಶ್ವರಂಗೆ ನಾನು ಆಲ್ರೆಡಿ ಬರ್ತಾನೆ ಇರ್ತೀನಿ. ನಾನು ಮಂತ್ಲಿ 2 ಟೈಮ್ಸ್ ನನಗೆ ಹೋಗೋದಿದೆ ಮಲ್ಲೇಶ್ವರಂಗೆ. ಸುಮ್ಮನೆ ಶಾಪಿಂಗ್ ಹೋಗೋದು, ಮತ್ತು ಅಲ್ಲಿದು ಇರುತ್ತೆ, ಈಗ ಬೆಂಗಳೂರಲ್ಲಿರೋ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರುತ್ತೆ ಶಾಪಿಂಗ್ ಏರಿಯಾ ಬಂದು ಮಲ್ಲೇಶ್ವರಂ ಅಂತ. ಸೊ ನಾನು ಅಲ್ಲಿಗೆ ಜಾಸ್ತಿ ಹೋಗ್ತೀನಿ. ಸೊ ತಿನ್ನೋಕ್ಕೂ ಎಲ್ಲ ಅಲ್ಲಿಗೆ ಜಾಸ್ತಿ ಹೋಗ್ತೀನಿ. ನಂದು ಪ್ಲೇಸ್ ಒಂದು ಇದೆ ಅಲ್ಲಿ, ಅದು ರೊಟ್ಟಿ ತಿನ್ನೋದು. ಸೊ ಹಾಗಾಗಿ ಅಲ್ಲಿಗೆಲ್ಲ ಹೋಗ್ತಾ ಇರ್ತೀನಿ. ಸೊ ಹಾಗೆ ಹೋಗ್ತಾ ಇದ್ದೀನಲ್ಲ ಅಂತ ಹೇಳಿ ನಾನು ಮಲ್ಲೇಶ್ವರಂದು ಒಂದು ವೀಡಿಯೋನ ಹಾಕೋಣ ಅಂತ ಹೇಳಿ ಮಲ್ಲೇಶ್ವರಂಗೆ ಗಾಡಿಯಲ್ಲಿ ಹೋಗೋದು, ಅದನ್ನ ಇಟ್ಕೊಂಡು ಹೋಗೋದು, ಅದನ್ನ ಹಾಕೋದು, ಈ ಥರ ಮಾಡಿ ಅಲ್ಲಿದ್ದು ಏನೆಲ್ಲ ಪರ್ಚೇಸ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹಾಕಿದೆ ನಾನು. ಅದು ಹಾಕಿದ್ಮೇಲೆ ವೀಡಿಯೋನೇ ಅದು ಒಂದು ಸ್ವಲ್ಪ ಓಡುತ್ತಷ್ಟೇ ಅದು. ಮತ್ತು ಇದು ಇಷ್ಟ ಕಾಣುತ್ತೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದೆ. ಮತ್ತು ಮನೇಲೆಲ್ಲ ಹೇಳ್ತಿದ್ರು, ಇಲ್ಲ ವೀಡಿಯೋಸ್ ಸಡನ್ ಹಾಕಿದಾಗೆ ಸಡನ್ ಓಡಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅದಕ್ಕೇನು ಸ್ವಲ್ಪ ಟೈಮ್ ಕೊಡು, ಓಡುತ್ತೆ ಅಂತ ಹಾಗೆ ಅಂದರು. ಮತ್ತು ಅದಾದಮೇಲೆ ನಾನು ಹೋಗ್ತಾ ಒಂದೊಂದೇ ವೀಡಿಯೋಗಳನ್ನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ನನಗೆ ಏನು ಗೊತ್ತಿದೆ, ಸ್ಕಿನ್ ಪರ್ಪಸ್ ಬಗ್ಗೆ ಏನು ಗೊತ್ತಿದೆ ಅದ್ರ ಬಗ್ಗೆ ನಾನು ಹಾಕ್ಕೊಳ್ತಾ ಹೋಗ್ತಾ ಇರುವಾಗ ನನಗೆ ಅದು ವ್ಯೂಸ್ ಏನಂದರೆ 500 600 ಈ ಥರ ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಒಂದೂ ಸಬ್ ಇಲ್ಲ ನನಗೆ, ಅಂದರೆ ಸಬ್ಸ್ಕ್ರೈಬ್ ಇಲ್ಲದೆ ನನಗೆ ವ್ಯೂಸ್ ನನಗೆ 500 600 ಓಡೋದು ವ್ಯೂಸ್, ಅಂದರೆ ವೀಡಿಯೋ ಹಾಕಿದರೆ. ಬಟ್ ಸಬ್ಸ್ಕ್ರೈಬ್ ಇಲ್ಲ. ನಾನು ಅನ್ಕೊತಿದ್ದೆ ಸಬ್ಸ್ಕ್ರೈಬು ಇಷ್ಟಿಲ್ಲ, ಇದೇ ಸಬ್ಸ್ಕ್ರೈಬ್ ನನಗೆ ವ್ಯೂಸಲ್ಲಿ ಸಿಗೋ ಅಂಥ ಇದು ನನಗೆ ಸಬ್ಸ್ಕ್ರೈಬ್ನೂ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾನು ಆವಾಗ ಯೋಚನೆ ಮಾಡ್ತಾಯಿದ್ದೆ. ಸೊ ಇದೆಲ್ಲ ಹಾಗಕ್ಕುಂಟ ಅಂತ ಹಂಗೆ ಯೋಚನೆ ಮಾಡ್ಕೊಂಡು ಹಂಗೆ ಮುಂದೆ ಬರ್ತಾನೆ ಇದೆ. ಸೊ ಒಂದಿನ ನನಗೆ ಇದೇ ಥರನೇ ಒಂದು ಎಲ್ಲಿಗೆ ಹೋಗಲಿಕ್ಕೆ, ಝೂಗೆ ಹೋಗಲಿಕ್ಕೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಫ್ಯಾಮಿಲಿ ಎಲ್ಲ. ಸೊ ಆವಾಗ ಫ್ಯಾಮಿಲಿಯೆಲ್ಲ ಹೋಗಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿದಾಗ ಆ ಝೂನ ಹಿಡಿದು ಹಾಕೋಣ ಅಂತ ಹೇಳಿ ನನ್ನ ಚಾನಲಲ್ಲಿ ಅಂತೇಳಿ ಹೋಗಿದ್ದು. ಹೋಗಿ ಝೂನ ಹಿಡಿದು ಹಾಕಿದೆ. ಅದು ನೋಡಿದ್ರೆ ಎಷ್ಟು
1K 2K 3K ಈ ಥರ ಆಲ್ಮೋಸ್ಟ್ ಕೆ ಅಂತಲೇ ಹೊಡಿತಾ ಬಂದುಬಿಡ್ತು. ತುಂಬ ಖುಷಿ ಆಯಿತು ನನಗೆ. ಸೊ ಆದರೂ ಒಂದು ಬೇಜಾರು ಏನಂದರೆ ನನಗೆ ಸಬ್ಸ್ಕ್ರೈಬ್ ಇಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂತ. ಆವಾಗ ಎಷ್ಟು ಸಬ್ಸ್ಕ್ರೈಬ್ ನನಗೆ 50 ಮತ್ತು 60 ಈ ಥರ ಸಬ್ಸ್ಕ್ರೈಬರ್. ನಿಮಗೆ ಗೊತ್ತಿಲ್ಲ ಗಾಯ್ಸ್, ನಾನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತುಂಬ ಜನ ಹತ್ರ ಕೇಳಿದ್ದೀನಿ. ಇವಾಗ ನನಗೆ ಇಷ್ಟೆಲ್ಲ ಮಾಡಿದ್ದೀನ ಅಂತ ನನಗೆ ಅನಿಸುತ್ತೆ. ಇಷ್ಟು ಈಸಿ ಇರೋ ಕೆಲಸನ ಇಷ್ಟು ನಾನು ಏನು ಕಷ್ಟಪಟ್ಟಿದ್ದೀನ ಅಂತ, ಆವಾಗ ನಾನು ಅಷ್ಟು ಕಷ್ಟಪಟ್ಟಿದ್ದೀನ ಅಂತ ನನಗೆ ಅನಿಸುತ್ತೆ. ಒಂದೊಂದು ಸಬ್ಸ್ಕ್ರೈಬರ್ಗೇನು ನಾನು ಕೆಲಸಕ್ಕೆ ಹೋಗ್ತೀನಲ್ಲ, ವರ್ಕಿಗೆ ಹೋಗ್ತೀನಲ್ಲ, ಅಲ್ಲಿ ಕೊಲೀಗ್ಸ್ ಹತ್ರ ಕೇಳೋದು ನಾನು, ಈ ಥರ ನಾನು ಚಾನಲ್ ಓಪನ್ ಮಾಡಿದ್ದೀನಿ, ನನಗೆ ಸಬ್ಬಾಗಿ ನನ್ನ ಚಾನಲಲ್ಲಿ ಚೆನ್ನಾಗಿದೆ, ಈ ಥರ ಬ್ಯೂಟಿದು ಬಗ್ಗೆ ಹಾಕ್ತೀನಿ ಮತ್ತು ಅಡುಗೆದ ಬಗ್ಗೆ ಈ ಥರ ಹಾಕ್ತೀನಿ ಅಂತ. ಅವರು ಮುಂದೆ ಹೇಳೋರು ಹಾಕ್ತೀನಿ, ಅದಕ್ಕೇನಂತೆ ಹಾಕ್ತೀನಿ ಹಾಗೆ ಹೀಗೆ ಅಂತಲೇ ಹೇಳೋರು. ಮತ್ತು ಹಿಂದುಗಡೆ ಅವಳಿಗೇನು ಬೇರೆ ಮಾಡೋ ಕೆಲಸ ಇಲ್ಲ, ಯೂಟ್ಯೂಬರೆಲ್ಲ ಸೊಕ್ಕಿ ಹೋಗಿದ್ದಾರೆ, ಯೂಟ್ಯೂಬಿಂದ ದುಡ್ಡು ಬರುತ್ತೆ, ಅವರಿಗೆ ಯೂಸ್ ಆಗುತ್ತೆ, ನಮಗೇನು ಯೂಸ್ ಆಗುತ್ತೆ ಅಂತ ಆ ಥರ ಮಾತಾಡೋರು, ಇಂಡೈರೆಕ್ಟಾಗಿ ಮಾತಾಡೋರು ಆಯಿತಾ. ಅದು ನನಗೆ ಕೇಳಿದೆ ಕೂಡ, ಮತ್ತು ನಾನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ಮತ್ತು ಬೇಜಾರಾಗಿದೆ ಅದ್ರ ಬಗ್ಗೆ ಎಲ್ಲ. ಸೊ ಮತ್ತು ಡೈರೆಕ್ಟಾಗೇ ಹೇಳೋರು, ನಿಮಗೆ ಅದರಲ್ಲಿ ದುಡ್ಡು ಬರುತ್ತೆ ಅಲ್ಲ, ನಿಮಗೆ ದುಡ್ಡು ಬರೋಕ್ಕೋಸ್ಕರ ನೀವು ಅದನ್ನ ಮಾಡ್ತೀರಾ, ನಮಗೇನು ರೀ ಬರುತ್ತೆ ಅದರಲ್ಲಿ, ನಾನು ಸಬ್ಸ್ಕ್ರೈಬ್ ಆದರೆ ಸರಿ ಹೋಗಲಿ, ನಿಮ್ಮ ಚಾನಲ್ ನೇಮ್ ಕೊಡಿ ಆಗಿರ್ತೀನಿ ಅಂತ ಆ ಥರನೂ ಹೇಳೋರು. ಈ ಥರ ಎಲ್ಲ ಸಬ್ಸ್ಕ್ರೈಬರ್ಗೆ ನಾನು ಭಿಕ್ಷೆ ಬೇಡೋ ಥರ ಕೆಂಚಿದ್ದೀನಿ. ಅದನ್ನು ಇವಾಗ ಯೋಚನೆ ಮಾಡಿದ್ರೆ ನನಗೆ ನನ್ನ ಬಗ್ಗೆನೇ ಶೈ ಅನಿಸುತ್ತೆ. ಸೊ ಹಾಗೆ ನನ್ನ ನಂಬಿ, ನನ್ನ ಚಾನಲ್ನ ನಂಬಿ, ನನ್ನ ಖುಷಿಪಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಇರುವ ಎಲ್ಲ ಸಬ್ಸ್ಕ್ರೈಬರ್ಗೆ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ದೆನ್ ಇನ್ನು ಮುಂದಿನ ಸಬ್ಸ್ಕ್ರೈಬರ್ ನನ್ನ ನಂಬಿ, ನನ್ನ ಚಾನಲ್ನ ನಂಬಿ, ನನ್ನ ಚಾನಲ್ ಚೆನ್ನಾಗಿದೆ ಅಂತ ಹೇಳಿ ನನ್ನ ಚಾನಲ್ ಜೊತೆಗೆ ಬರುವ ನೆಕ್ಸ್ಟ್ ಸಬ್ಸ್ಕ್ರೈಬರ್ಗೆ ಕೂಡ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ಇನ್ನೊಂದು ಏನು ಗೊತ್ತಾ, 10 ಸಬ್ಸ್ಕ್ರೈಬ್ ಆಗಿದ ತಕ್ಷಣ ನಮಗೆ ದುಡ್ಡು ಬರಲ್ಲ ರೀ, ಓಕೆನಾ, ದುಡ್ಡು ಬರಲ್ಲ. ಅದರಿಂದ ನಮಗೆ ಅದರಲ್ಲಿ ಇನ್ನೂ ಹಾರ್ಡ್ ವರ್ಕ್ ಇದೆ. ಸಬ್ಸ್ಕ್ರೈಬ್ 100 ಬಂದ ತಕ್ಷಣ ನನಗೆ ದುಡ್ಡು ಬಂದುಬಿಡುತ್ತೆ, ನನ್ನ ವೀಡಿಯೋ ಹಾಕಿದ ತಕ್ಷಣ ದುಡ್ಡು ಬಂದುಬಿಡುತ್ತೆ ಅಂತ ಈ ಥರ ಜನರದ್ದು ಕಾನ್ಷಿಯಸ್ ಆ ಥರ ಇರುತ್ತೆ. ಜನರದ್ದು ತಲೆಯಲ್ಲಿ ಅದು ಏನಿರುತ್ತೆ ಗೊತ್ತಿಲ್ಲ, ಬಟ್ ಆ ಥರ ಎಲ್ಲ ಇರುತ್ತೆ. ನಾನು ತುಂಬ ಕೊಲೀಗ್ಸ್ ಹತ್ರ ಹೋಗಿ ಏನೇ ನನಗೆ ಬೇಜಾರಾಗಿದೆ ಈ ಥರ ಎಲ್ಲ ಇದೆ ಅಂತ, ಸೊ ಅದನ್ನೆಲ್ಲ ಇವಾಗ ನೆನ್ಪು ಮಾಡಿಕೊಂಡ್ರೆ ನಿಜವಾಗ್ಲೂ ಅವರೆಲ್ಲ ಈಗ ನನ್ನ ಸಬ್ಸ್ಕ್ರೈಬರ್ ನನ್ನ ಚಾನಲಲ್ಲಿ ಇದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಆದ್ರೂ ಇವಾಗ ಮಾಡಿಸ್ಕೊಂಡು ಬರ್ತಿದ್ದೆ, ಮನೆಗೆ ಬಂದು ತಲುಪುವಾಗ ಲೆಕ್ಕ ಮಾಡಿ ಬರ್ತಾಯಿದ್ದೆ ಇಷ್ಟು ಬಂದಿದೆ ಅಂತ ಹೇಳಿ. ಮನೆಗೆ ಬಂದು ತಲುಪುವಾಗ ಬೆಳಿಗ್ಗೆ ಆಗೋಷ್ಟರಲ್ಲಿ ಅದು ಫುಲ್ ಹೋಗಿರ್ತಾಯಿತ್ತು, ಎಷ್ಟು ಮಾಡಿದ್ದೀನಿ ಅಷ್ಟರಲ್ಲಿ ಹೋಗ್ತಾಯಿತ್ತು. ನಂಗೆ ತುಂಬಾ ಬೇಜಾರಾಗ್ತಿತ್ತು. ಆಲ್ರೆಡಿ ಇರೋದೇ ನನ್ನ ಹತ್ರ 100 ಸಬ್ಸ್ಕ್ರೈಬರ್, ಸೊ ಅದರಲ್ಲೂ ಪುನಃ ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಇವರೇ ತೆಗೆದುಬಿಟ್ರಾ, ಯಾರಂತ ಕೇಳೋದು. ಇವಾಗ ಸಬ್ಸ್ಕ್ರೈಬರ್ ಆಗಿದ್ದಾರೆ, ಬಟ್ ಯಾರು ಅಂತ ಹೋಗಿದ್ದಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ತುಂಬ ಫೀಲ್ ಮಾಡಿದ್ದೆ. ಸೊ ಹಾಗೆ ಆ ಪರ್ಸೆ ಅಂದರೆ ಕಡಲೆ ಪರ್ಸೆ ಅಲ್ಲ, ಇದು ಏನು ನಾನು ಝೂಗೆ ಹೋಗಿದ್ದೆ, ಅದ್ರದ್ದು ಇವಾಗ ಎಷ್ಟು ತುಂಬ ಓಡಿದೆ ಅದು ಚಾನಲ್. ಅದು ನೀವು ಬೇಕಾದರೆ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಅದು ನನ್ನ ಚಾನಲಲ್ಲಿ ಇದೆ. ಝೂದು ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಆ ಝೂದು ವೀಡಿಯೋಸ್ ತುಂಬ ಓಡ್ತು ಅಂದರೆ ಎಲ್ಲಿ ಮಟ್ಟಕ್ಕೆ ಓಡ್ತು ಅಂದರೆ ಅದು 10K ಆಗೋಷ್ಟು ಗಂಟ ಓಡ್ತದು ಆ ವೀಡಿಯೋಸ್. ಅದಾದಮೇಲೆ ನನಗೊಂದು ಕಾನ್ಫಿಡೆನ್ಸ್ ಬಂತು, ಆಗುತ್ತೆ ಏನೋ ಮಾಡ್ತೀನಿ ಅಂತ ಹೇಳಿ. ಅದಾದಮೇಲೆ ನೆಕ್ಸ್ಟ್ ನಾನು ವೀಡಿಯೋ ನನ್ನ ಸ್ಕಿನ್ ಬಗ್ಗೆ ನಾನು ಆಗ್ತಾನೇ ಹೋಗ್ತಾಯಿದ್ದೆ. ಸೊ ಅದಾದಮೇಲೆ ನೆಕ್ಸ್ಟ್ ನನಗೆ ಕಡಲೆ ಪರ್ಸೆ ಬಂತು, ಬಸವನಗುಡಿಯಲ್ಲಿ ಕಡಲೆ ಪರ್ಸೆ ಅಂತ ಹೇಳಿ ಒಂದು ಬಂತು. ಸೊ ಅದನ್ನು ಹಾಕಿದೆ, ಅದು ವೀಡಿಯೋ ಹಿಡ್ಕೊಂಡು ಅದನ್ನೋ ಬಂದು ಹಾಕಿದೆ. ಸಬ್ಸ್ಕ್ರೈಬರ್ ಇಲ್ಲ, ಓಕೆನಾ, ಸಬ್ಸ್ಕ್ರೈಬರ್ ಏನಿಲ್ಲ, ಬೇರೆ ವೀಡಿಯೋ ಮಾತ್ರ ಹಾಕ್ತಾಯಿದ್ದೀನಿ. ಸಬ್ಸ್ಕ್ರೈಬರ್ ಇಲ್ಲ ಅಂತ ನನಗೆ ಅದು ಬೇಜಾರಿದೆ, ಬೇಜಾರು ಆಗ್ತಾನೇ ಇತ್ತು, ಮಂಡೇಲಿ ಓಡ್ತಾನೇ ಇತ್ತು. ಆ್ಯಂಡ್ ಅದಕ್ಕೂ ಹೋದೆ, ಅದೂ ಕ್ಲಿಕ್ ಆಯಿತು. 1K 2K ಈ ಥರ ಹೋಗಿ ಎಷ್ಟು ಅದು ಓಡ್ತದು, ಅದೂ ನಾನು ಚೆಕ್ ಮಾಡಿಲ್ಲ, ಬಟ್ ಅದು ವೀಡಿಯೋ ಓಡಿದೆ. ಅದು ಓಡಿ ಆದಮೇಲೆ ಮತ್ತೆ ನಾನು ಸ್ಕಿನ್ ಬಗ್ಗೆ ಹಾಕ್ತಾನೇ ಹೋಗ್ತಾ ಇದೆ. ಸ್ಕಿನ್ ಬಗ್ಗೆ ಆಗ್ತಾನೆ ಹೋಗ್ತಾ ಇರುವಾಗ ನನಗೆ ವರ್ಕ್ ಮಾಡಲಿಕ್ಕೆ, ಅಂದರೆ ನಾನು ಮನೇಲೇ ಇದ್ದೆಲ್ಲ ಆ ಟೈಮಲ್ಲಿ ನಾನು ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಸುಮ್ಮನೆ ಹಾಗೆ. ಅಂದರೆ ಹೇಳ್ತಾ ಇದ್ರಲ್ಲ, ಮನೇಲೇ ಸುಮ್ಮನೆ ಇದೆಯಾ, ಏನೋ ಒಂದು ಮಾಡು ನೀನು ಅಂತ, ಹಾಗಾಗಿ ನಾನು ಸ್ಟಾರ್ಟ್ ಮಾಡಿರೋದು. ಮತ್ತು ವೀಡಿಯೋ ಹೋಯ್ತಾ ನನಗೆ ವರ್ಕ್ ಬಂತು, ವರ್ಕ್ ಶೆಡ್ಯೂಲ್ ಆಯಿತು. ವರ್ಕ್ ಬೇಕೇ ಬೇಕಲ್ವಾ, ನಮಗೀಗ ಲೈಫ್ ಲೀಡ್ ಮಾಡಬೇಕಂದ್ರೆ ವರ್ಕ್ ಬೇಕೇ ಬೇಕು. ಸೊ ಹಾಗಾಗಿ ನಾನು ವರ್ಕಿಗೆ ಇಳಿಯುವಾಗ ನನ್ನ ಮೈಂಡಲ್ಲಿ ಏನಿತ್ತಿದ್ದು, ಸೊ ಅಲ್ಲೂ ನನಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ, ವರ್ಕಲ್ಲೂ ಸಿಗ್ತಾರೆ. ಸೊ ಅಲ್ಲೂ ಸ್ವಲ್ಪ ಹಿಡಿಯೋಣ, ಸಬ್ಸ್ಕ್ರೈಬರ್ ಆಗ್ತಾರೆ, ಹಾಗೆ ಹೀಗೆ ಅಂತ ಹೇಳಿ ವರ್ಕಿಗೆ ಜಾಯ್ನ್ ಆದೆ. ವರ್ಕಿಗೆ ಜಾಯ್ನ್ ಆಗಿ ಒಂದು 3 ಮಂತ್ ನನಗೆ ವೀಡಿಯೋ ಹಾಕ್ಲಿಕ್ಕಾಗಲ್ಲ, ಏನೂ ಇಲ್ಲ, ಇದ್ರ ಬಗ್ಗೆ ಇಂಟ್ರೆಸ್ಟೇ ಹೋಗ್ಬಿಡ್ತು ನನಗೆ. ಆ ಇಂಟ್ರೆಸ್ಟೇ ಹೋಗ್ಬಿಡ್ತು. ಮತ್ತು ಏನು ಮಾಡೋದು ಅಂತ ಗೊತ್ತಿಲ್ಲ, ಸಿಕ್ಕಿದ್ನಲ್ಲ ಟೈಮ್ ಸಿಕ್ಕಿದಾಗೆಲ್ಲ ಫೇಸಿಗೆ ಹಾಕೋದು, ಈ ಥರ ಎಲ್ಲ ಮಾಡ್ತಾನೆ ಹಂಗೆ ಬಂದೆ ನಾನು. ಸೊ ಹಾಗೆ ಮಾಡ್ತಾ ಮತ್ತೆ
ಹಾಗೆ 1 ಇಯರ್ ಆಗ್ಲಿಕ್ಕೆ ಆಗೋಯ್ತು ಗೈಸ್. ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನನ್ನ ವೀಡಿಯೋ ಮತ್ತೆ 700 800 ಹೋಗೋ ವೀಡಿಯೋ ಲಾಸ್ಟಿಗೆ 100 ಓಡೋದು, 500 ಚಿಲ್ಡ್ರಷ್ಟು ಓಡ್ತಾ ಇರೋ ವೀಡಿಯೋಸ್ ನನಗೆ 100 ಓಡೋದು, 300 200 ಓಡೋದು ಫುಲ್ ಇದಾಗೋಯ್ತು. ಅಲ್ಲಿಂದ ನನಗೆ ಇದು ಆಗಲ್ಲ, ಇದು ಸುಮ್ಮನೆ ಅಂದರೆ ನನಗೆ ವರ್ಕೂ ಬೇಕು, ಇಲ್ಲಿ ವರ್ಕೂ ಮಾಡಬೇಕು, ನಾನು ಇಲ್ಲಿ ನನ್ನ ಲೈಫೂ ನೋಡಬೇಕು, ಮತ್ತು ನಾನು ಯೂಟ್ಯೂಬ್ ನೋಡಬೇಕಂದ್ರೆ ತುಂಬ ಕಷ್ಟ ಇದೆ ಅಂತ ಹೇಳಿ ನಾನು ಏನು ಮಾಡಿದೆ, ಇಷ್ಟ ಬಂದಾಗೆ ಅಂದರೆ ನನಗೆ ಇವತ್ತು ಮಾಡಿದೆ ಅಂದರೆ ವೀಡಿಯೋ ಓಡ್ತೋ ಇಲ್ವೋ ಗೊತ್ತಿಲ್ಲ. ಆ ಟೈಮಿಗೆ ನಾನು ಯಾವುದೋ ಒಂದು ವೀಡಿಯೋನ ಹಾಕೋದು, ಒಂದು ಸೆಂಡ್ ಮಾಡಿ ಬಿಡೋದು, ಓಡ್ತೋ ಇಲ್ವೋ ಅದ್ರ ಬಗ್ಗೆ ಏನೂ ಇದಿಲ್ಲ. ಮತ್ತು ಯಾರಾದರೂ ಕೊಲೀಗ್ಸ್ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಆ ಥರ ಇದ್ರೆಲ್ಲ ಅವ್ರ ಕೈಲೆಲ್ಲ ನಾನು ಈ ಥರ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನನಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳೋದು ಈ ಥರ ಆಯ್ತಾಯಿತ್ತು. ಬಟ್ ಇಂಟ್ರೆಸ್ಟ್ ಇತ್ತು, ಚಾನಲ್ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಬಟ್ ಆದರೆ ನನಗೆ ನನ್ನ ವರ್ಕ್ ಶೆಡ್ಯೂಲಿಂದ ನಾನು ಅದನ್ನ ಹಾಗೇ ಬಿಟ್ಬಿಟ್ಟೆ. ಸೊ ಬೇಡ, ನೆಕ್ಸ್ಟ್ ನೋಡುವ ಅಂತ ಹೇಳಿ. ಸೊ ಹೀಗೆ ಬಿಟ್ಟರೆ ಮುಂದೆ ಕಷ್ಟ ಆಗುತ್ತೆ, ಮುಂದೆ ಈ ಥರ ಎಲ್ಲ ಆಗುತ್ತೆ ಅಂತ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ಇವಾಗ ಗೊತ್ತಾಗ್ತಾ ಇರೋದು ಯೂಟ್ಯೂಬ್ ಬಗ್ಗೆ ಎಲ್ಲ ನನಗೆ ಕರೆಕ್ಟಾಗಿ. ಸೊ ಅದಾದಮೇಲೆ ನೆಕ್ಸ್ಟ್ ನಂದು 3 ತಿಂಗಳು 4 ತಿಂಗಳು ಈ ಥರನೇ ಕೆಲಸ ಬರೋದು ಇರೋದನ್ನ ತಿನ್ನೋ. ನನಗೆ ಮನೆಗೆ ಹೋಗಿ ಬಿತ್ಕೊಂಡ್ರೆ ಸಾಕಪ್ಪ ಅಂತ ಹಂಗೆ ಅನಿಸೋದು. ಮತ್ತು ಅದೇ ನಮ್ಮದು ಈಗ ವರ್ಕ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಮನೇಲಿ ಫುಡ್ಡೂ ಸಮೇತ ಇರಲ್ಲ, ಹೊರಗಡೆನೇ ತಂದು ತಿಂದು ಬಿತ್ಕೊಳ್ಳೋ ಥರ ಇರುತ್ತೆ. ಆ ಥರ ವರ್ಕ್ ಶೆಡ್ಯೂಲು ಬ್ಯುಸಿ ಇರ್ತೀನಿ ನಾನು. ಸೊ ಹಾಗಾಗಿ ಇನ್ನು ಅಷ್ಟೇ ಕತೆ ಅಂತೇಳಿ ಹಂಗೆ ಯೋಚನೆ ಮಾಡಿ ಹಾಗೇ ನನ್ನ ಜರ್ನಿ ಸ್ಟಾರ್ಟಾಗಿ ಒಂದು 7 ಮಂತ್ ಏನೋ ಆಯಿತು, ಹಿಂಗೆ ಕಳೆದೋಯ್ತು. 7 ಮಂತ್ ಏನಾಯಿತು ಅಂತಲೇ ಗೊತ್ತಿಲ್ಲ. 7 ಮಂತ್ 8 ಮಂತ್ ಹಿಂಗೆ ನನ್ನ ಯೂಟ್ಯೂಬ್ ಜರ್ನಿ ಹೋಗ್ಬಿಡ್ತು. ಅಲ್ಲಿಂದ ನಾನು ಹೀಗೇ ನನ್ನ ವರ್ಕ್ ಶೆಡ್ಯೂಲ್ ಏನೋ ಸ್ವಲ್ಪ ಕಡಿಮೆ ಆದಾಗ ಒಂದಿನ ನಾನು ಈ ಥರ ಕೂತ್ಕೊಂಡು ಸಂಜೆ ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡ್ಕೊಂಡು ಹೀಗೆ ಯೂಟ್ಯೂಬ್ನ ಓಪನ್ ಮಾಡುವಾಗ ಯಾವುದೋ ಒಂದು ಲೈವ್ ಓಡ್ತಾ ಇದೆ. ಸೊ ಈಗಿದು ಫ್ರೆಂಡ್ಸ್ಗಳಿಗೆಲ್ಲ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆಲ್ಲ ಈಗಲೇ ಅಂದರೆ 150 ಆಗಿದ ತಕ್ಷಣ ಲೈವ್ ಮಾಡೋದು, ಮತ್ತು ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಳ್ಳೋದು ಆ ಥರ ಎಲ್ಲ ಇದೆ. ಎಲ್ಲ ಇದು ಈಗದು ಫ್ರೆಂಡ್ಸ್ಗಳಿಗೆಲ್ಲ ಗೊತ್ತಿದೆ. ನಾನು ಸ್ಟಾರ್ಟ್ ಮಾಡುವಾಗ ನನಗೆ ABCD ಎಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಏನೂ ಇಲ್ಲ. ಸೊ ಲೈವ್ ಮಾಡ್ಬೋದಾ, ಅದ್ರ ಬಗ್ಗೆ ಏನು ಗಾಳಿ ಗಂಧ ಎಂತ ಗೊತ್ತಿಲ್ಲ. ದಯವಿಟ್ಟು ನೀವು ಆ ಥರ ಅಂತೂ ಮಾಡೋಕ್ಕೋಗ್ಬಿಡಿ, ನನ್ನ ಥರ ಮಾಡೋಕ್ಕೋಗ್ಬಿಡಿ ದಯವಿಟ್ಟು. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅದಕ್ಕೆ ಅಂತ ಒಂದು ಟೈಮ್ ಇಟ್ಕೊಳ್ಳಿ. ಈಗ ನಮ್ಮ ಫ್ಯಾಮಿಲಿಗೆ ನಾವು ಒಂದು ಟೈಮ್ ಅಂತ ಇಡ್ತೀವಿ ತಾನೆ. ಸೊ ಅದೇ ಥರನೇ ಯೂಟ್ಯೂಬಿಗೆ ಅಂತ ಒಂದು ಟೈಮ್ ಇರಬೇಕು. ಅದೊಂದು ಮಗು ಥರ ಯೂಟ್ಯೂಬ್, ಓಕೆನಾ? ಅದೊಂದು ಮಗು ಥರ, ಅದನ್ನ ನಾವು ಹೆಂಗೆ ತೊಗೊಂಡೋಗ್ತೀವಿ ಹಾಗೆ. ಸೊ ಅವರು ನಮಗೆ ಕೊಡ್ತಾರೆ. ನಾವೀಗ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳುವಾಗ ಯೂಟ್ಯೂಬ್ ಅವರು ನಮಗೇನೋ ಎಂಕರೇಜ್ ಮಾಡಲಿಕ್ಕೆ, ನಮ್ಮ ವೀಡಿಯೋ ಓಡಲಿಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಸೊ ಅವ್ರು ಹೆಲ್ಪ್ ಮಾಡಿದಾಗೇ ನಾವು ಅವ್ರ ಜೊತೆಗೆ ಮುಂದೆ ಹೋಗ್ತಾ ಇದ್ದರೆ ನಮ್ಮ ವೀಡಿಯೋ ಮುಂದೆ ವೈರಲ್ ಆಗಲಿಕ್ಕೇನೋ ಅಲ್ಲ ಇನ್ನೊಂದು ಆಗಲಿಕ್ಕೇನೋ ನಮಗೆ ಹೆಲ್ಪ್ ಮಾಡಿದಾಗೆ ಆಗುತ್ತೆ. ಅವರಿಂದ ನಮಗೆ ಹೆಲ್ಪ್ ಸಿಕ್ಕಿದಾಗೆ ಆಗುತ್ತೆ, ನಾವು ಮುಂದೆ ಹೋಗ್ದಾಗೆ ಆಗುತ್ತೆ. ಸೊ ನನ್ನ ಥರ ಲೇಸಿ ಥರ ಅಂತೂ ದಯವಿಟ್ಟು ಮಾಡಬೇಡಿ, ಓಕೆನಾ? ಅಂದರೆ ಕೆಲಸ ಇದೆ, ಅದು ಇದು ಮಣ್ಣು ಮಸಿ ಆ ಥರ ಇರೋರಿಗೆ ಮತ್ತೆ ಯಾಕೆ ಯೂಟ್ಯೂಬ್ ಅಲ್ವಾ? ಸೊ ಯೂಟ್ಯೂಬೇ ಬೇಡ ಅಲ್ವಾ? ಸೊ ಹಾಗಾಗಿ ನೀವು ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ, ನನ್ನ ಥರ ಮಾಡೋಕ್ಕೋಗ್ಬೇಡಿ. ನೆಕ್ಸ್ಟ್ ಅದಾದ ಮೇಲೆ ನಾನೇನು ಮಾಡಿದೆ ಅಂದರೆ ಈ ಥರ ಕಾಫಿ ಕುಡ್ಕೊಂಡು ಹೀಗೆ ಯೂಟ್ಯೂಬ್ನ ಆನ್ ಮಾಡಿ ನೋಡೋಗಿ ಯಾವುದೊಂದು ಲೈವ್ ಓಡ್ತಾ ಇದೆ. ಆ ಲೈವು ಯಾರ್ದು ಅಂತ ನಾನು ಇವಾಗ ವೀಡಿಯೋದಲ್ಲಿ ಹೇಳಲ್ಲ. ಯಾಕೆಂದರೆ ನಮ್ಮ YT ಫ್ಯಾಮಿಲಿ ಅವ್ರದ್ದೇ ಲೈವ್ ಅದು ನಡೀತಾ ಇರೋದು. ಸೊ ಅಲ್ಲಿ ಲೈವ್ ನಡೀತಾ ಇದೆ. ಇದೇನಿದು ಲೈವ್ ನಡೀತಾ ಇದೆಯಲ್ಲ ಅಂತ ನಾನು ಆ್ಯಕ್ಚುಲಿ ಯಾವ ಲೈವು TV9 ಲೈವು ಮತ್ತು ಈ ಟಿವಿಯಲ್ಲಿ ಬರುವ ಆ ಥರ ಲೈವ್ಗಳೆಲ್ಲ ನಾನು ನೋಡಿದ್ದೀನಿ. ಇದು ನಮ್ಮ ಇದರಲ್ಲಿ YTಯಲ್ಲಿ ಯೂಟ್ಯೂಬಲ್ಲಿ ಲೈವು ಇದೆಲ್ಲ ನನಗೆ ಅಷ್ಟು ಐಡಿಯಾ ಇಲ್ಲ. ಸೊ ಹಾಗಾಗಿ ಕೂತ್ಕೊಂಡಿರುವಾಗ ಲೈವ್ ಸ್ಟಾರ್ಟ್ ಆಗ್ತಾಯಿದೆ. ಇದೆಂಥ ಲೈವ್ ಈ ಥರ ನಡೀತಿದೆ ಲೈವು ಅಂತ ಹೇಳಿ ಆ ಲೈವಿಗೆ ಎಂಟ್ರಿ ಕೊಟ್ಟಾಗೇ ಅಲ್ಲಿ ಇದು ಏನಪ್ಪ ಬಂದಾಗೇ ವೆಲ್ಕಮ್ ಮಾಡ್ತಾರೆ, ವೆಲ್ಕಮ್ ಟು ಮೈ ಲೈವ್ ಮತ್ತು ನನ್ನ ಹೆಸ್ರನ್ನ ತಗೊಂಡ್ರು ಅವರು, ಸರಿತಾ ಜಸ್ಟ್ ಕ್ಲಿಪ್ ಅಂತೆಲ್ಲ ಹೇಳಿ. ಎಲ್ಲಿಂದ ಸಿಸ್ ನೀವು ಬಂದಿದ್ದು ಹಾಗೆ ಅಂತ. ಆಗ ನಾನು ಹೇಳಿ ಈ ಥರ ಬೆಂಗಳೂರಿಂದ ಅಂತ ಹೇಳಿದೆ. ಆಗ ಅವರು ಯಾರಿಗಾದರೂ ಕನೆಕ್ಟ್ ಆಗ್ತೀರಾ ಅಂತ. ಕನೆಕ್ಟ್ ಅಂದ್ರೇನು ಏನು ಅಂತ ಗೊತ್ತಿಲ್ಲ ನನಗೆ, ನನ್ನ ಮಂಡೇಲಿ ಅದು ಸಹ ನನಗೆ ಗೊತ್ತಿಲ್ಲ. ಕನೆಕ್ಟ್ ಅಂದರೆ ಏನು, ಗಿಫ್ಟ್ ಅಂದರೆ ಏನು, ಈ ಥರದ ಐಡಿಯಾ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸೊ ಆಗ ಕನೆಕ್ಟ್ ಆಗ್ತೀರಾ, ಯಾರಾದರೂ ಹೊಸಬ್ರಿದ್ದರೆ ಕನೆಕ್ಟ್ ಆಗಿ, ಮತ್ತು ನೀವು ಅವರಿಗೆ ಕೊಡ್ಬೋದು, ಗಿಫ್ಟ್ ಕೊಡ್ಬೋದು, ಅವರು ರಿಟರ್ನ್ ನಿಮಗೆ ನಾಳೆ ಮಾಡ್ತಾರೆ, ಈ ಥರ ಎಲ್ಲ ಹೇಳ್ತಾಯಿದ್ದಾರೆ. ಸೊ ಹಾಗಾಗಿ ಸರಿ ಓಕೆ ಆಯಿತು, ಇದ್ರ ಹಿಂಗನೂ ಇದೆಯಾ ಅಂತ ಹೇಳಿ, ಗಿಫ್ಟ್ ಅಂದರೆ ನಾವು ಸಬ್ಸ್ಕ್ರೈಬು ತಗೊಳ್ಳೋದು, ಅವರಿಗೆ ಆ ಕಡೆ ಕೊಡೋದು, ನಮಗೆ ರಿಟರ್ನ್ ಮಾಡ್ತಾರೆ, ಈ ಥರ ಎಲ್ಲ ನನಗೆ ಆಗ ಮಂಡೇಲಿ ಹೋಯ್ತು. ಸೊ ಹಾಗಾಗಿ ಅವ್ರದ್ದು 1 ಅವರ್ ಲೈವ್ ಅಲ್ಲೇ ಕೂತೆ ನಾನು, ಚಾಂಡ್ ಅವ್ರದ್ದೇ ಅಲ್ಲೇ ಕಾಫಿ ಕುಡ್ಕೊಂಡು ಲೈವು ಅಲ್ಲೇ ಇದ್ದೆ.
ಅಲ್ಲೇ ಇದ್ಬಿಟ್ಟು ಮತ್ತು ಅದಾದಮೇಲೆ ಮತ್ತು ಅವ್ರು ಹೇಳಿದ್ರು ನಮ್ಮ ಫ್ರೆಂಡ್ಸ್ ಒಬ್ರು ಇದ್ದಾರೆ, ಅವ್ರದ್ದು ಲೈವು ಈ ಥರ ಸಂಜೆ ನಡೆಯುತ್ತೆ, ಸಂಜೆ 9 ಗಂಟೆಗೆ ಲೈವ್ ನಡೀತೆ ಅವ್ರದ್ದು. ಈಗ ನಾನು ಈ ವಿಡಿಯೋ ಅವ್ರು ನೋಡಿದ್ರೆ ಅವರಿಗೂ ಗೊತ್ತಾಗ್ಬಿಡುತ್ತೆ. ಸೊ ಅವ್ರದ್ದು ಲೈವ್ ನಡೀತೆ 9 ಗಂಟೆಗೆ ಬನ್ನಿ ಸಿಸ್, ನೀವು ಅಲ್ಲಿಗೆ ನಿಮಗೆ ಅಲ್ಲಿ ಸಬ್ಬು ಸಿಗ್ತಾರೆ, ನಿಮಗೆ ಅಲ್ಲಿ ಇದಾಗ್ಬೋದು, ನಿಮಗೂ ಹೆಲ್ಪ್ ಸಿಕ್ಕಿದಾಗೆ ಆಗುತ್ತೆ ಲೈವಿಗೆ ಹೋದರೆ, ನಿಮಗೂ ಅವ್ರು ಕೊಡ್ತಾರೆ, ಅವರು ನಿಮಗೆ ಕೊಡ್ತಾರೆ, ಈ ಥರ ನಿಮಗೆ ಸಬ್ ಮಾಡ್ಕೋಬೋದು, ಬನ್ನಿ ಸಿಸ್ ಅಂತ ಹಾಗೆ ಹೇಳಿದ್ರು. ಸೊ ಓಕೆ ಅಂತ ಹೇಳಿ ಕರೆಕ್ಟಾಗಿ ಏನು ಮಾಡಿದೆ, ಓಕೆ ಅಂತೇಳಿ ನನಗೆ ಒಂದು 5-6 ಕೊಡಿಸಿದ್ರಪ್ಪ ಅವರು. ಆ ಸಿಸ್ಟರ್ ಈಗಲೂ ಇದ್ದಾರೆ, ಅವರು ಆ ಸಿಸ್ ಇದ್ದಾರೆ, ಬಟ್ ಈಗ ಲೈವ್ ಮಾಡ್ತಾಯಿಲ್ಲ ಅವರು. ಸೊ ಆ ಸಿಸ್ ಹಂಗೆ ಹೇಳಿದ್ರು. ಸೊ ಹಾಗಾಗಿ 9 ಗಂಟೆ ಯೋಚನೆ ಮಾಡ್ತಾಯಿದ್ದೆ, ಪಕ್ಷಿ ಥರ ನಮಗೆ ಸಬ್ಬು ಸಿಗ್ತದೆ, ಇಲ್ಲೇ ಆಲ್ರೆಡಿ ಎಲ್ಲರ ಕೈಯಿಂದ ಉಗಿಸ್ಕೊಂಡಿದ್ದೀನಿ ಅಲ್ಲ, ನಿಮಗೆ ದುಡ್ಡು ಸಿಗುತ್ತೆ, ನಿಮಗೆ ಹಂಗೆ ಸಿಗುತ್ತೆ, ಯಾಕ್ರಿ ನಿಮಗೆ ಸಬ್ಸ್ಕ್ರೈಬ್ ನಾವು ಮಾಡಿದರೆ ಏನು ಪ್ರಯೋಜನ, ಆ ಥರ ಎಲ್ಲ ಇತ್ತಲ್ವ ನನಗೆ. ಸೊ ಹಾಗಾಗಿ ನಾನು ಅದೊಂದು ಮಂಡೇಲಿ ಇತ್ತಲ್ಲ, ಅದಕ್ಕೆ 9 ಗಂಟೆಗೆ ಹೋಗೋಣ ಅಂತ ಹೇಳಿ 9 ಗಂಟೆಗೆ ಎಂಟ್ರಿ ಕೊಟ್ಟೆ. ಆ ಬೇರೆ ಸಿಸ್ಟರ್ದು. ಸೊ ಅವ್ರದ್ದು ಹೆಸರು ನಾನೀಗ ಇಲ್ಲಿ ಹೇಳಲ್ಲ, ಓಕೆನಾ. ಸೊ ಅವರು ಇವಾಗ ಲೈವ್ ಮಾಡ್ತಾ ಇಲ್ಲ. ಸೊ 9 ಗಂಟೆಗೆ ಅವ್ರು ಲೈವ್ ನಡೆಯುತ್ತೆ. 9 ಗಂಟೆಗೆ ಯಾರು ಲೈವ್ ನಡೆಯುತ್ತೆ ಅಂದರೆ ನಮ್ಮ YT-ಯಲ್ಲಿ ಅವ್ರದ್ದೇ ನಡೆಯೋದು. ಇನ್ನು ಯಾರ್ದು 9 ಗಂಟೆಗೆ ಲೈವು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಯಾರು ನಡೆಯುತ್ತೆ ಅಂತ, ಆವಾಗಿತ್ತು. ಸೊ ಈ ವಿಡಿಯೋ ಅವ್ರಿಗೂ ಅನ್ವಯಿಸುತ್ತೆ, ಓಕೆನಾ. ಆ ಸಿಸ್ಟರ್ಗೇನು ಅವ್ರ ಲೈವಿಗೆ ಹೋಗಲಿಕ್ಕೆ ಎಂಟ್ರಿ ಕೊಟ್ಟೆ 9 ಗಂಟೆಗೆ ಕರೆಕ್ಟಾಗಿ. 9 ಗಂಟೆಗೆ ಕರೆಕ್ಟಾಗಿ ಹೋಗಿ ಆದಮೇಲೆ ಅಲ್ಲಿ ಪರಿಚಯ ಆಗಿತ್ತಲ್ಲ, ಫಸ್ಟೇ ಪರಿಚಯ ಆಗಿತ್ತಲ್ಲ ಈ ಸಿಸ್ಸಿಗೆ ನನ್ನ. ಸೊ ಹಾಗಾಗಿ ಸರಿತಾ ಜಸ್ಟಿಸ್ ಅಂತ ಅವರು, ಸರಿತಾ ಜಸ್ಟಿಸ್ ಅಂತ ಇವಾಗಲೂ ಹಂಗೇ ಕರೀತಾರೆ ಅವರು, ಸರಿತಾ ಜಸ್ಟಿಸ್ ಅಂತ, ವೆಲ್ಕಮ್ ಟು ಮೈ ಲೈವ್ ಅಂತ ಆ ಥರ ಹೇಳಿದ್ರು. ಅಲ್ಲಿನೂ ಪರಿಚಯ ಆಯಿತು. ಅಲ್ಲಿನೂ ನನಗೆ ಎಷ್ಟು 6-7 ಏನೋ ಕೊಟ್ಟರು ಗೈಸ್ ಸಬ್ಬು, ಅಲ್ಲಿನೂ ಕೊಟ್ಟರು ನನಗೆ ಹ್ಯಾಪಿ ಅಂದರೆ ಇಲ್ಲಿ ನಾನು ಈ ಥರ ಎಲ್ಲ ಆಡ್ತಾ ಇದ್ದೆಲ್ಲ, ಒಂದು ಸಬ್ಬು ಬೇಕು ಅಂತ ಹೇಳಿದ್ರೆ ಎಷ್ಟೆಲ್ಲ ಸರ್ಕಸ್ ಮಾಡ್ತಾಯಿದ್ದೆ. ಸೊ ಇಲ್ಲಿ ಈ ಥರ ಸಿಗ್ತಲ್ಲ ಅಂತೇಳಿ ಎವ್ರಿ ಡೇ ನಂದು 9 ಗಂಟೆಗೆ ಲೈವ್ ನಡೀತೆ ಸಿಸ್, ನೀವು ಡೈಲಿ ಬನ್ನಿ, ನಿಮಗೆ ಸಿಗುತ್ತೆ ಹಾಗೆ ಹೀಗೆ ಅಂತ. ಯಾವ ಥರ ಎಂಜಾಯ್ ಮಾಡಿದ್ದೀನಿ ಅಂದರೆ ಅವ್ರ ಲೈವ್ನ ಲೈಫ್ ಲಾಂಗ್ ನಾನು ಅವ್ರನ್ನ ಮರೆಯೋದು ಇಲ್ಲ, ಅವ್ರ ಲೈವ್ನೂ ಮರೆಯೋಲ್ಲ, ಅಷ್ಟು ನನಗೆ ಫ್ರೆಂಡ್ಲಿ ಆಗಿದ್ದಾರೆ ಅವರು. ಸೊ ಅವ್ರ ಹೆಸರು ನಾನಿಲ್ಲಿ ಹೇಳಲ್ಲ, ಏಕೆಂದರೆ ಅವ್ರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನನಗೆ ಗೊತ್ತಿದ್ದರೆ ಸಾಕು, ಹಾಕ್ಲಿ. ತುಂಬ ಒಳ್ಳೆ ಸಿಸ್ ಮಾತ್ರ ಅವರು, ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ, ಒಂದೊಂದು ಸಬ್ಬಿಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರು ಹೇಗೆ ಲೈವ್ ಮಾಡ್ತಾರೆ ಅಂದರೆ ಅವ್ರದ್ದು ಲೈವ್ ನೋಡಿ ನಾನು ಲೈವ್ ಮಾಡಲಿಕ್ಕೆ ಕಲ್ತಿದ್ದು. ಸೊ ನಾನು ಅಲ್ಲೇ 9 ಗಂಟೆಗೆ ಹೋದರೆ ರಿಟರ್ನ್ ಬರೋದು ನಾನು 12 ಗಂಟೆ ಕರೆಕ್ಟಾಗಿ ಕ್ಲೋಸ್ ಮಾಡ್ತಾರೆ ಅವರು ಲೈವ್ನ. 12 ಗಂಟೆ ನಾನು ಇರ್ತಾಯಿದ್ದೆ ನಾನು ಅವ್ರ ಲೈವಲ್ಲಿ. ಅಲ್ಲೇ ಎಷ್ಟು ಫ್ರೆಂಡ್ಸ್ ಆವಾಗ ನನಗೆ ಸಪೋರ್ಟಿಗೆ, ಯಪ್ಪ ದೇವರೇ. ನನಗೆ ಅಷ್ಟು ವರ್ಕ್ ಶೆಡ್ಯೂಲಲ್ಲಿ ನಾನು 9 ಗಂಟೆಗೆ ಅವ್ರ ಲೈವಿಗೆ ಹೋಗ್ತಿದ್ದೆ, ಮತ್ತು 12 ಗಂಟೆಗೆ ಇರ್ತಿದ್ದೆ. ನಗಡೋದು ಅಂದರೆ ನಗಡಿ ನನಗೆ ಅಲ್ಲಿನೇ ನನಗೆ ತುಂಬಾ ನನ್ನ ಹ್ಯಾಪಿನೆಸ್, ನನ್ನ ಕೆಲಸದ್ದು ಬಂದ ಶೆಡ್ಯೂಲ್ಸ್, ನನ್ನ ವರ್ಕ್ ಏನಿದೆ ಅದ್ರ ಬಗ್ಗೆ ಏನಾದರೂ ಇದ್ರೂ ನಾನು ಅವ್ರ ಲೈವಿಗೆ ಹೋಗಿನ ಅಲ್ಲೇ ತೀರ್ಸ್ಕೊಂಡ್ಬಿಡ್ತಿದ್ದೆ. ಅಷ್ಟು ನಗಡ್ತಿದ್ದೆ ನಾನು, ಅಷ್ಟು ಹೆಲ್ಪ್ ಮಾಡಿದ್ದಾರೆ ನನಗೆ ಅವರು ಆ ಸಿಸ್, ಓಕೆನಾ. ಸೊ ಹಾಗೆ ಅಲ್ಲಿ ಹೋಗಿ ತಗೊಂಡು ಮತ್ತೆ ನಾನು ಒಂದು 6 ಮಂತ್ ಅಂದರೆ ನಂದು ಆಲ್ರೆಡಿ 7 ಮಂತ್ ಆಗಿತ್ತಲ್ಲ. ಮತ್ತು ನಾನು ಏನಾಯಿತು, ನಂದು ವಾಚ್ ಅವರ್ ಏನಾಗಿದೆ, ನಾನು ಏಕೆ ವೀಡಿಯೋಸ್ ಎಲ್ಲ ಹಾಕೋದೇ ಇದ್ದೆಲ್ಲ, ಆವಾಗ 7 ಮಂತ್ ಆಗೋಯಿತು. 7 ಮಂತ್ 8 ಮಂತ್ 9 ಮಂತ್ ಹಂಗೆ ಆಗೋಯ್ತಲ್ಲ. ಸೊ ಹಾಗಾಗಿ ನಂದು ವಾಚ್ ಅವರೆಲ್ಲ ಲೆಸ್ ಆಗ್ತಾ ಬಂದಾದಮೇಲೆ ಮತ್ತೆ ಪುನಃ ಸ್ಟಾರ್ಟ್ ಆಯಿತು ನಂದು. ವಾಚ್ ಅವರ್ ಸ್ಟಾರ್ಟ್ ಆಗಲಿಕ್ಕಾಗೋ ಇನ್ನೂ ಎಷ್ಟೋ ಜನರನ್ನ YT-ಯಲ್ಲಿ ನನಗೆ ತುಂಬಾ ಸಪೋರ್ಟಿಗೆ ಸಪೋರ್ಟ್ ಆಯಿತು. ಮತ್ತು ನಾನು ಲೈವ್ ಮಾಡ್ಬೋದು ಅಂತ ಅವರೇ ಹೇಳಿದರು, ನೀನು ಲೈವ್ ಮಾಡ್ಬೋದು, ಮಾಡು ಸರಿತಾ ಜಸ್ಟಿಸ್, ನೀವು ಮಾಡಿ ಸಿಸ್ ಅಂತ ಅಂದವರು ನನಗೆ. ಅವ್ರದ್ದೇ ಲೈವ್ ನೋಡಿ ಮತ್ತು ನಾನು ಲೈವ್ ಸ್ಟಾರ್ಟ್ ಮಾಡಿದೆ. ಅವ್ರ ಥರನೇ ಮಾತಾಡೋಕ್ಕೆ ಕಲಿತೆ. ಯಾವ ಥರ ನನಗೆ ಭಯ ಆಗುತ್ತೆ ಅಂತ ಹೇಳಿದೆ, ಏನಿಲ್ಲ ಸಿಸ್, ಭಯ ಏನು ಪಡಬೇಡಿ, ಆರಾಮ್ಸೆ ಲೈವ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೀವು ಲೈವ್ ಮಾಡೋದ್ರಿಂದ ನಿಮಗೆ ಸಬ್ಸ್ಕ್ರೈಬ್ ಸಿಗುತ್ತೆ, ಮತ್ತು ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ನಿಮಗೆ ಇದರಿಂದ ಮುಂದೆ ಹೋಗ್ಬೋದು ಅಂತೆಲ್ಲ ಹೇಳಿದ್ದಕ್ಕೆ ನಾನು ಮತ್ತೆ ಅವ್ರ ಥರನೇ ಯಾವ ಥರ ಮಾತಾಡಿ, ಅವರು ಲೈವಲ್ಲಿ ಬಂದ ಜನರನ್ನ ಯಾವ ಥರ ಹ್ಯಾಂಡ್ಲ್ ಮಾಡ್ತಾರೆ, ಯಾವ ಥರ ಮಾತಾಡ್ತಾರೆ, ಅದನ್ನೆಲ್ಲ ಪಿಕಪ್ ಮಾಡಿಕೊಂಡು ನಾನು ಒಂದು ಲೈವ್ ಸ್ಟಾರ್ಟ್ ಮಾಡಿ ಇವಾಗ 7, 8, 9 ಮಂತ್ ಆಯಿತು ನಾನು ಲೈವ್ ಸ್ಟಾರ್ಟ್ ಮಾಡೋದು. ಇವತ್ತಿಗೂ ನನಗೆ ಲೈವಿಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಲೈವ್ ಮಾಡ್ತಾನೇ ಇದ್ದೀನಿ. ಅದೇ ಥರ ಲೈವ್ ಸ್ಟಾರ್ಟ್ ಮಾಡಿ ಆಯಿತು. ಮತ್ತು ನಾನು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿಕೊಂಡೆ ನಂದು. ಮತ್ತು ನಾನು ಸಬ್ಸ್ಕ್ರೈಬರ್ ಅಷ್ಟೇ, ನನಗೆ ಬೇಕಾದಷ್ಟು ಬಂತು ನನಗೆ ಸಬ್ಸ್ಕ್ರೈಬರ್. ಹಾಗೆಯೇ ಹೋಗಿದ್ದು ಉಂಟು, ಬಂದಿದ್ದವರು ಇದ್ದಾರೆ. ಹೋಗಿದವರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ಗೆ ಇಷ್ಟಪಟ್ಟು ಬಂದು ಕನೆಕ್ಟಾಗಿ ಇರೋರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಮೂಲಕ. ಮತ್ತು ಹೋಗಿದವರಿಗೂ ಥ್ಯಾಂಕ್ ಯು ಸೋ ಮಚ್, ಓಕೆನಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಏಕೆಂದರೆ ಇದರಲ್ಲಿ ನನಗೆ ನೀವು ಇರಿ ಅಂತಲೂ ಹೇಳೋಕ್ಕಾಗಲ್ಲ, ನಮ್ಮ ಚಾನಲ್ ನೀವು ಇರಲೇಬೇಕು ಅಂತ ಕಂಪಲ್ಸರಿ ಏನು ನಾವು ಹೇಳೋಕ್ಕೂ ಆಗಲ್ಲ. ಸೊ ಹಾಗಾಗಿ ನನಗೆ ಇವಾಗ 3600 ಮೇಲೆ ನನ್ನ ಸಬ್ಸ್ಕ್ರೈಬರ್ ಇದ್ದಾರೆ. ನನ್ನ ಚಾನಲ್ ನಂಬಿದ್ದಾರೆ. ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಮೂಲಕ. ನಾನು ಇನ್ನು ಮುಂದೆ ನನಗೆ ಸಪೋರ್ಟ್ ಮಾಡಿ ಇದೇ ಥರ. ಬಟ್ ಇನ್ನೊಂದು ಏನಂದರೆ, ನನಗೆ ಇನ್ನೊಂದು ಬೇಜಾರು ಏನಂದರೆ, ಇವಾಗ ಸಡನ್ನಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 4 ತಿಂಗಳು
5 ತಿಂಗಳಲ್ಲಿ ಮೋನೋ ಮಾಡ್ಕೊಂಡವ್ರಿದ್ದಾರೆ, ಅದರಲ್ಲಿ ಮುಂದೆ ಹೋಗಿದವರಿದ್ದಾರೆ. ಬಟ್ ನಾವು 1 ಇಯರ್ ಮೇಲೆ ಆದ್ರೂ ನಾವು ಇನ್ನೂ ಅಚೀವ್ ಮಾಡಿಲ್ಲಲ್ಲ ಅಂತ ಅದೊಂದು ಬೇಜಾರು ನನಗೆ. ನನಗೆ ಇದು ಐಡಿಯಾ ಗೊತ್ತಿಲ್ಲಲ್ಲ, ಸೊ ಹಾಗಾಗಿ ಈ ಥರ ಎಲ್ಲ ಇರುತ್ತೆ ಅಂತ ಐಡಿಯಾ ಗೊತ್ತಿಲ್ಲ. ಇಲ್ಲಾಂದರೆ ನಾನು ವರ್ಕೇ ಬಿಟ್ಟುಬಿಡ್ತಾಯಿದ್ದೆ ಕಾಣುತ್ತೆ, ನಿಜವಾಗ್ಲೂ ವರ್ಕ್ ಬಿಡ್ತಾಯಿದ್ದೆ. ವರ್ಕ್ ಬಿಟ್ಟು ಇದ್ರ ಬಗ್ಗೆ ನಾನು ಕಾನ್ಷಿಯಸ್ ಮಾಡ್ತಾಯಿದ್ದೆ ಅಂತ ಅನಿಸುತ್ತೆ. ಯೂಟ್ಯೂಬ್ ಬಗ್ಗೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲದಿರೋದ್ರಿಂದ ಇಷ್ಟು ಟೈಮ್ ಬಂತು. ಆದರೂ ಪರವಾಗಿಲ್ಲ, ಇಷ್ಟು ಟೈಮ್ ಬಂದ್ರೂ ವಾಚ್ ಅವರ್ ಕಂಪ್ಲೀಟ್ ಆಯಿತು, ಸಬ್ಸ್ಕ್ರೈಬರ್ ಆಯಿತು. ಮತ್ತು ಅದೇ ಹೇಳಿದ್ದು ಮುಂಚೆ ಎಲ್ಲ ಹೇಳ್ತಾ ಇದ್ರಲ್ಲ, ಈ ಥರ ನೀವು ದುಡ್ಡು ಮಾಡೋಕ್ಕೆ ಇರೋದು, ಯೂಟ್ಯೂಬವರೆಲ್ಲ ಸೊಕ್ಕಿ ಹೋಗಿದ್ದಾರೆ, ಯೂಟ್ಯೂಬರ್ ಆ ಥರ ಈ ಥರ ಹಾಳು ಮೂಳು ಹಾಕಿ ಒಂದು ಯೂಟ್ಯೂಬೇ ನಾಶ ಮಾಡಿದಾಗೆ ಆಗುತ್ತೆ. ಈಗೆಲ್ಲ ಒಂದು ಯೂಟ್ಯೂಬ್ನ ಕಂಡ್ರೆ ಆಗಲ್ಲ ಅಂತ ಈ ಥರ ಎಲ್ಲ ಹೇಳಿದವರು ಇದ್ದಾರೆ ಇಂಡೈರೆಕ್ಟಾಗಿ. ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆನಾ, ನೀವು ಈ ಥರ ಹೇಳಿ ಆಗೋವಾಗ ನಮಗೆ ಮೋಟಿವೇಶನ್, ನೀವು ಈ ಥರ ಮೋಟಿವೇಶನ್ ಸ್ಪೀಚ್ ಮಾಡಿದಾಗೇ ನಮಗೆ ಮುಂದೆ ಹೋಗ್ಲಿಕ್ಕಾಗುತ್ತೆ. ಓಕೆ, ನೀವು ಹೇಳೋದಿದ್ರೆ ನಮಗೆ ಏನೂ ಮಾಡೋಕ್ಕಾಗಲ್ಲ. ನೀನು ಹೇಳ್ತಾ ಇದೆಯಲ್ಲ, ನಾನು ಅದನ್ನೇ ಮಾಡ್ತೀನಿ. ಓಕೆನಾ, ನೀನು ಏನು ಹೇಳ್ತೀಯಾ ಅದನ್ನು ರಿಟರ್ನ್ ಡಬಲ್ ಮಾಡ್ತೀನಿ, ಆ ಥರ ಮಾಡಿ ತೋರಿಸ್ತೀನಿ. ಓಕೆನಾ, ಆ ಥರ. ಸೊ ಹಾಗಾಗಿ ನಿಮ್ಮಂಥವ್ರು ನಮಗೆ ಬೇಕು. ಈ ಥರ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಇವಾಗ ಇಲ್ಲಿ ತನಕ ಬಂದಿದ್ದೀನಿ, ಈ ಮಟ್ಟಕ್ಕೆ ಬಂದಿದ್ದೀನಿ. ಮುಂದೇನೂ ನನಗೆ ಇದೇ ಥರ ನಾನು ಲ್ಯಾಗ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಈಗ ಆಲ್ರೆಡಿ ಲ್ಯಾಗ್ ಆಯಿತು ಅಂತ ಅಂದ್ಕೊಳ್ತೀನಿ ನನ್ನ ವೀಡಿಯೋ. ಸೊ ಮುಂದೆನೇ ಇದೇ ಥರ ಬೆಳೆಸಿ ಉಳಿಸಿ ಯೂಟ್ಯೂಬಿಂದ ಮುಂದೆ ಹೋಗಲಿಕ್ಕೆ ದಾರಿನ ತೋರಿಸಿ ನೀವೇ. ಓಕೆನಾ, ಸಪೋರ್ಟ್ ಮಾಡಿ ಇದೇ ಥರ. ನನಗೆ ಅಂತಲ್ಲ, ಇನ್ನೂ ಯೂಟ್ಯೂಬರ್ ತುಂಬ ಜನ ಬೆಳೀತಾ ಇದ್ದಾರೆ, ಇವಾಗ ತುಂಬ ಜನ ಬೆಳೀತಾ ಇದ್ದಾರೆ. ಸೊ ಅವರಿಗೇನು ಅಷ್ಟೇ, ಎಲ್ಲರಿಗೂ ಆಲ್ ದ ಬೆಸ್ಟ್. ಬೆಳೀತಾ ಇರೋರಿಗೂ ಮತ್ತು ಮುಂದೆ ಮಾಡಬೇಕು ಯೂಟ್ಯೂಬ್ ಅಂತ ಹೇಳೋರಿಗೂ ಆಲ್ ದ ಬೆಸ್ಟ್. ಓಕೆನಾ, ಯೂಟ್ಯೂಬ್ ಏನು ಕೆಟ್ಟದೇನಲ್ಲ. ಸೊ ಇದರಿಂದ ತುಂಬ ಜನ ಬದುಕನ್ನು ಕಟ್ಕೊಂಡಿದ್ದಾರೆ. ಓಕೆನಾ, ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಯಾವುದಾದ್ರೂ ಒಂದಾದ್ರೂ ಅದರಿಂದ ಒಂದು ಬದುಕನ್ನು ಕಟ್ಕೊಂಡು ಲೈಫ್ನ ಲೀಡ್ ಮಾಡೋ ಎಷ್ಟೋ ಒಂದು ಪೀಪಲ್ಸ್ಗಳಿದ್ದಾರೆ, ಎಷ್ಟೊಂದು ಜನ ಇದ್ದಾರೆ. ಓಕೆನಾ, ಯಾವುದು ಕೆಟ್ಟದಲ್ಲ ರೀ. ಸೊ ನಾವು ಕೆಟ್ಟದಂತ ಅಂದ್ಕೊಂಡ್ರೆ ಕೆಟ್ಟದಾಗುತ್ತೆ, ಒಳ್ಳೇದು ಅಂದ್ಕೊಂಡ್ರೆ ಒಳ್ಳೇದು. ಓಕೆನಾ, ನಾವು ಯಾವ ರೀತಿ ತಗೊಳ್ತೀವಿ ಅದ್ರ ಮೇಲೆ ಇದೆ. ಓಕೆನಾ, ಸೊ ಹಾಗಾಗಿ ನೆಕ್ಸ್ಟ್ ಯೂಟ್ಯೂಬ್ ಮಾಡೋರಿಗೂ ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಮತ್ತು ನೆಕ್ಸ್ಟ್ ಮಾಡಿದವ್ರಿಗೂ ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್ ಮುಂದೆ ಮಾಡೋರಿಗೂ. ಓಕೆನಾ, ಕೆಟ್ಟದಂತೂ ಬಯಸಬೇಡಿ ಯಾರಿಗೂ ರೀ. ಓಕೆ, ನಿಮಗೆ ಆಗುತ್ತಾ ಸಬ್ಸ್ಕ್ರೈಬ್ ಮಾಡಿ, ಆಗಿಲ್ಲ ಅಂದರೆ ನೀವು ಅದ್ರ ಬಗ್ಗೆ ಏನೂ ಇದು ಮಾಡಬೇಡಿ. ಕಣ್ಣು ಕಟ್ಟೋಕ್ಕೋಸ್ಕರ ನಾನು ಮಾಡ್ತೀನಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತ ಹೇಳೋದು, ಮತ್ತು 5 ನಿಮಿಷ ಬಿಟ್ಬಿಟ್ಟು ಅದನ್ನ ತೆಗೆದು ಬಿಡೋದು ವಾಪಸ್, ಆ ಥರ ಎಲ್ಲ ಮಾಡಬೇಡ್ರಿ. ಯಾಕ್ರಿ ಆ ಥರ ಮಾಡ್ತೀರಾ? ಬೆಳೆಯೋರನ್ನ ಕಂಡ್ರೆ ಯಾಕ್ರಿ ನಿಮಗೆ? ಬೆಳೀಲಿ, ಎಲ್ಲರೂ ಮುಂದೆ ಹೋಗಲಿ. ನಿಮ್ಮ ಕೈಲಿ ಆಗುತ್ತಾ ನೀವು ಮಾಡಿ, ನಿಮ್ಮ ಕೈಲಿ ಆಗಲ್ವಾ ನೀವು ಬಿಟ್ಬಿಡಿ. ಓಕೆನಾ, ಬೇರೆಯವರಿಗೆ ಹೇಳೋಕ್ಕೆ ಹೋಗಬೇಡಿ. ಏಕೆಂದರೆ ನೀವು ಹೇಳೋದಕ್ಕಿಂತ ಡಬಲಾಗಿ ಮಾಡಿ ತೋರಿಸೋರಿದ್ದಾರೆ. ಓಕೆನಾ, ಆ ಥರ ಯೂಟ್ಯೂಬರ್ ನಾನೊಂದು ದೊಡ್ಡ ಕ್ರಿಯೇಟರ್ ಅಂತ ನಾನು ಹೇಳ್ತಾ ಇಲ್ಲ. ನನಗಿಂತ ಇಷ್ಟಷ್ಟು ದೊಡ್ಡ ಕ್ರಿಯೇಟರ್ಗಳು ಇವಾಗ ಎಲ್ಲೋ ಇದ್ದಾರೆ ರೀ. ಅವ್ರದ್ದೆಲ್ಲ ನಾನು ನೋಡ್ತಾ ಇರ್ತೀನಿ, ವಾಚ್ ಮಾಡ್ತಾ ಇರ್ತೀನಿ, ಎಲ್ಲೋ ಇದ್ದಾರೆ ಅವರೆಲ್ಲ. ಸೊ ಅವರೆಲ್ಲ ಒಂದೊಂದು ಲೈಫ್ನ ಕಟ್ಕೊತಾ ಇದ್ದಾರೆ ಯೂಟ್ಯೂಬಿಂದ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಓಕೆನಾ, ಬಟ್ ನನ್ನ ಥರ ಮಾಡಬೇಡಿ. ಇಲ್ಲಿಗೆ ಈ ಥರ ನನ್ನ ಜರ್ನಿ ನಡೀತು. ಓಕೆನಾ, ಮತ್ತು ಅದೇ ನಾನು ಹೇಳಿದ್ದು, ನನಗೆ 10 ಇಯರ್ಸ್ ಬ್ಯಾಕಲ್ಲಿ ನನ್ನ ಫ್ರೆಂಡ್ ಹೇಳಿದ್ದು, ಅವ್ರು ಇಂಜಿನಿಯರ್ ಆಗಿದ್ದಾರೆ. ಸೊ ಈಗಲೂ ಇದ್ದಾರೆ. ಸೊ ಅವ್ರು ಹೇಳಿದ್ದು ಮಾತು ಆಗಲೇ ನಾನು ಕೇಳಿಬಿಟ್ಟಿದ್ದೆ. ಇವತ್ತು ನಾನು ಎಲ್ಲೋ ಇರ್ತಾಯಿದ್ದೆ ಕಾಣುತ್ತೆ. ಇವಾಗೆಲ್ಲ ಈಗ ಇರುವ ಯೂಟ್ಯೂಬರ್ಸ್ಗಳಿಗೆಲ್ಲ ನಾನು ಪರಿಚಯ ಆಗ್ತಿರಲಿಲ್ಲ ಅಂತ ಕಾಣುತ್ತೆ. ಏಕೆಂದರೆ ಖುಷಿಗಾಗಿ ರಮ್ಯಾ ಅಂತ ಇದ್ದಾರಲ್ಲ, ಖುಷಿಗಾಗಿ ರಮ್ಯಾ ಮತ್ತು ಮಧ್ಯಮ ಕುಟುಂಬ, ಅವ್ರ ಕ್ಯಾಟಗರಿಗೆ ನಾನು ಆಗ್ತಿದ್ದೆ. ಏಕೆಂದರೆ ಆವಾಗ ಹೇಳಿದ್ದು, ಅವರೆಲ್ಲ ಸ್ಟಾರ್ಟ್ ಮಾಡುವಾಗ ಹೇಳಿದ್ದು. ಸೊ ನಾನು ಆ ಕ್ಯಾಟಗರಿಗೆ ನಾನು ಆಗ್ತಿದ್ದೆ ಅಂತ ಅನಿಸುತ್ತೆ. ಆವಾಗ ಲೇಸಿ ಮಾಡಿದ್ದಕ್ಕೆ ನಾನು ಇವಾಗ ಇದು ಮಾಡಿ, ಇವಾಗ ಸ್ಟಾರ್ಟ್ ಮಾಡಿ ಇಷ್ಟಕ್ಕೆ ಬಂದೆ. ತುಂಬ ಸ್ಟ್ರಗಲ್ ಇದೆ ರೀ. ಯೂಟ್ಯೂಬ್ ಓಪನ್ ಮಾಡಿ ಇವತ್ತೇ ಮಾಡಿಬಿಟ್ಟು ಇವತ್ತೇ ನಾನು ಏನು ಎಲ್ಲ ಮಾಡಿಬಿಡ್ತೀನಿ, ಇವತ್ತೇ ಎಲ್ಲ ಸಬ್ಸ್ಕ್ರೈಬ್ ಆಗಿ ಇವತ್ತೇ ಎಲ್ಲ ಮಾಡಿಬಿಡ್ತೀನಿ ಅಂತ ಅದಂತೂ ಖಂಡಿತ ಸಾಧ್ಯ ಇಲ್ಲ. ನನಗೆ ಎಕ್ಸ್ಪೀರಿಯೆನ್ಸ್ ಬಗ್ಗೆ ತುಂಬಾ ಸ್ಟ್ರಗಲ್ ಇದೆ. ಕಣ್ಣೀರು ಬರುತ್ತೆ. ಸೊ ಲೈವ್ ಆಗಲಿ, ನಾವು ವೀಡಿಯೋಸ್ ಆಗಲಿ, ನಾವು ಎಡಿಟ್ ಮಾಡೋದಾಗಲಿ, ನಾವು ಎಲ್ಲಾದರೂ ಹೋಗಿ ಏನಾದರೂ ತಂದು ಅದನ್ನ ಎಡಿಟ್ ಮಾಡಿ ನಾವು ಹಾಕೋದಾಗಲಿ, ಪ್ರತಿ ಒಂದಕ್ಕೇನು ಒಂದು ಫ್ಯಾಮಿಲಿ ಥರ, ನಾವು ಫ್ಯಾಮಿಲಿನ ಯಾವ ಥರ ನೋಡ್ತೀವಿ ಅದೇ ಥರ ಯೂಟ್ಯೂಬು. ಸೊ ಓಕೆನಾ, ಇಲ್ಲಿ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಕೆಲವರು ಕೆಟ್ಟದಾಗಿ ಬಳಸ್ಕೊಳ್ತಾ ಇದ್ದಾರೆ, ಕೆಲವರು ಒಳ್ಳೆಯದಾಗಿ ಬಳಸ್ಕೊಳ್ತಾ ಇದ್ದಾರೆ. ಓಕೆನಾ, ಆ ಲೆಕ್ಕ ನೋಡಿದ್ರೆ ನನಗೆ ಇವಾಗ ಕಣ್ಣೀರು ಬರ್ತದೆ. ಯೂಟ್ಯೂಬ್ ಇಷ್ಟೆಲ್ಲ ಕಷ್ಟ ಇದೆಯಾ ಅಂತ ಹೇಳಿ. ಸೊ ಓಕೆ ಇರಲಿ ಅಲ್ವಾ. ಸೊ ಇದು ಒಂದು ಎಕ್ಸ್ಪೀರಿಯನ್ಸ್ ಈಗ ನನಗೆ ಲೈಫಲ್ಲಿ. ಸೊ ಇನ್ನು ಮುಂದೆನೂ ಇದೇ ಥರ ಹೋಗ್ತೀನಿ ಯೂಟ್ಯೂಬಲ್ಲಿ. ಅದೇ ಥರ ನಂದು ಇನ್ಸ್ಟಾಗ್ರಾಮೂ ಇದೆ, ನೋಡಿ ರೀಲ್ಸ್ ಹಾಕಿದ್ದೀನಿ, ಅದರಲ್ಲಿ ರೀಲ್ಸ್ ಬರ್ತಾನೆ ಇರುತ್ತೆ. ರೀಲ್ಸ್ ನೋಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಲ್ಲೂ ಸಪೋರ್ಟ್ ಮಾಡಿ ನನಗೆ ಅದರಲ್ಲೂ. ಓಕೆನಾ, ಸೊ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ತುಂಬ ಲ್ಯಾಗ್ ಆಯಿತು, ಜಾಸ್ತಿ ಮಾತಾಡಿದ್ದೀರಾ ಅಂತ ಆದರೆ ದಯವಿಟ್ಟು ಬೈಕೋಬೇಡಿ. ಓಕೆ, ನಂದು ಯೂಟ್ಯೂಬ್ ಜರ್ನಿ ಏನಾಯಿತು ಅಂತ ಅದ್ರ ಬಗ್ಗೆ ಮಾತ್ರ ನಾನು ಈ ವಿಡಿಯೋದಲ್ಲಿ ಹಾಕಿದ್ದು. ಸೊ ಯಾರು ಬೈಕೋಬೇಡಿ. ಓಕೆ, ಜಾಸ್ತಿ ಮಾತಾಡಿದರೆ. ಓಕೆನಾ, ಸೊ ಓಕೆ, ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ನಾನು. ಅಲ್ಲಿವರೆಗೆ
ತುಂಬ ಊಟ ಮಾಡಿ, ತುಂಬ ನಿದ್ರೆ ಮಾಡಿ, ತುಂಬ ಊಟ ಮಾಡಿ, ಫ್ರೂಟ್ಸು, ನೀರು ಈ ಥರದ್ದೆಲ್ಲ ಕುಡೀರಿ. ಮತ್ತು ತುಂಬ ಕಡೆ ಮಳೆ ಬರ್ತಾಯಿದೆ, ಏನೆಲ್ಲೋ ಪ್ರಾಬ್ಲಮ್ಸ್ ಆಗ್ತಾಯಿದೆ. ದಯವಿಟ್ಟು ಗಾಡಿಯಲ್ಲಿ ಹೋಗುವಾಗ ನೋಡ್ಕೊಂಡು ಹೋಗಿ ನೋಡ್ಕೊಂಡು ಬನ್ನಿ. ಮತ್ತು ಟೇಕ್ ಕೇರ್, ಓಕೆ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಓಕೆ.